ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ಮಂಗಳವಾರದ ದಿನ ಮಧ್ಯಾಹ್ನ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಅಕ್ಷಯ ತೃತೀಯ ಇದೆ. ಸೊ ಇವತ್ತೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಗ್ರಿಗಳೆಲ್ಲ ಕ್ಲೀನ್ ಆಯಿತು. ನಾನು ಮಾಡಿಲ್ಲ, ಪಾವನಿ ಮಾಡಿದ್ಲು. ಆ್ಯಕ್ಚುಲಿ ಮಂಗಳವಾರದೊತ್ತು ಕಳಶ ತೆಗೆದು ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ. ನೆನ್ನೆನೇ ನಾವು ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ನೆನ್ನೆ ಮಧ್ಯಾಹ್ನ ಮೇಲೆ ಎಲ್ಲ ತೆಗೆದೆ. ಬೆಳಿಗ್ಗೆ ದೀಪ ಹಚ್ಚಿದ್ದೆ. ಸರಿ ಮಧ್ಯಾಹ್ನ ದೀಪ ತಣ್ಣಗಾದ್ಮೇಲೆ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ, ಯಾಕಂದರೆ ಸೋಮವಾರ ನಮ್ಮದು ವಾರದ ದಿನ ಇರುತ್ತೆ. ಹಾಗಾಗಿ ನೆನ್ನೆನೆ ಮಧ್ಯಾಹ್ನ ಎಲ್ಲ ತೆಗೆದಿಟ್ಟೆ. ಬಟ್ ನನಗೆ ಸಡನ್ನಾಗಿ ಎಲ್ಲೋ ಹೋಗೋ ಕೆಲಸ ಬಂತು, ಲೇಟ್ ಆಗೋಯ್ತು ಬರೋ ಅಷ್ಟೊತ್ತಿಗೆ. ಸರಿ ಬಿಡು ಅಂತ ಅಂದ್ಬಿಟ್ಟು ಹೆಂಗೂ ತೆಗೆದಿಟ್ಟಿದ್ದೀನಲ್ಲ ಅಂತ ಹೇಳಿ ಈಗ ಪಾವನಿಗೆ ಸ್ವಲ್ಪ ನಂದು ಬೇರೆ ಕೆಲಸಗಳೆಲ್ಲ ಇತ್ತು. ಹಾಗಾಗಿ ಅವಳು ಸ್ವಲ್ಪ ಬೇಗ ಸ್ನಾನ ಮಾಡಿಕೊಂಡ್ಳು. ಕ್ಲೀನ್ ಮಾಡ್ಕೊಡಮ್ಮ ಅಂತಂದೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾಳೆ. ಸ್ವಲ್ಪ ಇದು ನೀರಲ್ಲಿ ಸ್ವಲ್ಪ ನೀರು ಇದಾಗಲಿ ಅಂತ ಬಿಟ್ಟಿದ್ದೀನಿ, ಒರೆಸಿಡಬೇಕು. ದೇವ್ರ ಮನೆಯೂ ಕ್ಲೀನ್ ಆಗಿದೆ. ಹಾಗೇನೆ ಈಗ ನಾನು ವಿಡಿಯೋ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ತುಂಬ ಜನ ನಾನು ಅಕ್ಷಯ ತೃತೀಯ ಪೂಜೆ ವ್ಲಾಗ್ ಹೇಳಿದಾಗ ನಾವು ಹೋದ ವರ್ಷ ಇಟ್ಟಿರೋ ಅಂಥ ಕುಂಡ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರಿ. ಸೊ ಅದರದ್ದು ಡೀಟೇಲ್ಸನ್ನು ಹೇಳಿಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ನಾನು ವ್ಲಾಗ್ನ ಶುರು ಮಾಡಿದೆ. ಇಲ್ಲಾಂದರೆ ನಾಳೆನೇ ಮಾಡ್ಕೋತಾ ಇದ್ದೆ ಒಂದೇ ಸತಿ. ನಾಳೆ ಬೆಳಿಗ್ಗೆನೇ ನಾನು ಬೇಗನೆ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇರೋ ಫ್ಯಾಕ್ಟ್ ಹೇಳ್ಬಿಡ್ತೀನಿ. ಯೂಶ್ವಲಿ ಮುಂಚೆ ನನ್ನ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಕ್ಷಯ ತೃತೀಯ ಪೂಜೆ ಎಲ್ಲ ನಾನು ಏನು ಮಾಡ್ತಿದ್ದೆ ಅಂತಂದರೆ, ನೋಡಿಕೊಂಡು ರಾಹುಗಾಲ ಯಾವ ಟೈಮ್ ಇದೆ ಅಂತ ನೋಡ್ಕೊಂಡು, ಅದು ಒಂದೊಂದು ವರ್ಷ ಒಂದೊಂದು ದಿನ ಬರುತ್ತೆ ಅಲ್ವಾ. ಸೊ ಯಾವ ಟೈಮ್ ಇದೆ ನೋಡಿಕೊಂಡು ಬೆಳಿಗ್ಗೆ 9 ಗಂಟೆ 10 ಆ ಟೈಮಲ್ಲೇ ಮಾಡ್ತಿದ್ದೆ, ಇಲ್ಲ ಒಂದು 7 ಗಂಟೆ ಹಿಂಗೆ ಮಾಡ್ತಿದ್ದೆ. ಬಟ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಫಸ್ಟ್ ವರ್ಷ ನನಗೂ ಗೊತ್ತಾಗಲಿಲ್ಲ, ನಾನು ಯಾವತ್ತೋ ಪೂಜೆ ಇದೆ ಇನ್ಯಾವತ್ತೋ ಅಪ್ಲೋಡ್ ಮಾಡಿದ್ದೆ. ಸ್ವಲ್ಪ ಅದು ಆಮೇಲೆ ತಿಳ್ಕೊಂಡೆ, ಇಲ್ಲ ಇದೆಲ್ಲ ಸ್ವಲ್ಪ ಬೇಗ ಹಾಕಿದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಾಳೆ ನಾನು ಬೇಗನೆ ಎದ್ದು ಬೆಳಿಗ್ಗೆನೆ ಪೂಜೆ ಮುಗಿಸ್ಬಿಡ್ತೀನಿ. 5 ಗಂಟೆ 5:30 6 ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಸಿ ನಾನೇನು ಯೋಚನೆ ಮಾಡಿದ್ದೀನಿ ಅಂದರೆ, ಒಂದು 8:30 ಅಷ್ಟೊತ್ತಿಗೆ ನಾನು ವ್ಲಾಗ್ನ ಲೈವ್ ಮಾಡಬೇಕು. ಇವಾಗೇನು ಇವತ್ತು ನಾಳೆ ಶೂಟ್ ಮಾಡ್ಕೊತೀನಿ ಅದನ್ನು, ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿನೇ ಇವತ್ತೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಈಸಿ ಆಗಿಬಿಡತ್ತೆ ನನಗೆ ಅಂತ ಹೇಳಿ. ಸೊ ಇವಾಗ ಈ ಕುಂಡನ ಏನು ಮಾಡೋದು ಅನ್ನೋದನ್ನು ನಾನು ನಿಮಗೆ ಫಸ್ಟ್ ಹೇಳ್ಬಿಡ್ತೀನಿ. ಮತ್ತು ನನಗೆ ಸುಮಾರು ಸತಿ ಒಂದೇ ಕ್ವಶನ್ ಬರೋದು ಯಾವುದಾದ್ರೂ ಒಂದೊಂದು ವಿಡಿಯೋಗೆ ಕಮೆಂಟಲ್ಲಿ, ಕುಂಡ ನಮ್ಮದೆಲ್ಲ ಫುಲ್ಲು ಏನು ವೈಟ್ಗಾಗ್ಬಿಟ್ಟಿದೆ, ನೀರು ಇಲ್ದಂಗೆ ಉಪ್ಪೆಲ್ಲ ಇದಾಗಿದೆ ಅಂತ. ನೀವು ನೋಡ್ಬೋದು ಈ ಕುಂಡನ ನಾನು ಹೋದ ವರ್ಷ ಇಟ್ಟಿರೋದು, ಏನೂ ಆಗಿಲ್ಲ, ಹಾಗೇ ಇದೆ. ಸ್ವಲ್ಪನೂ ಒಂಚೂರಾದರೂ ನೋಡಿ ಏನೂ ಆಗಿಲ್ಲ. ನಾನು ಮತ್ತೆ ಇದಕ್ಕೇನು ನಾನು ಅರ್ಶಿನ ಹಚ್ಚೋದು ಕುಂಕುಮ ಏನೂ ಮಾಡಿಲ್ಲ. ಹೋದ ವರ್ಷ ಯಾವ ರೀತಿ ಇಟ್ಟಿದ್ದೀನಿ ಅದೇ ರೀತಿಯೇ ಇದೆ. ಇದು ಸ್ವಲ್ಪನೂ ಏನೂ ಇದಾಗಿಲ್ಲ. ಮತ್ತು ಉಪ್ಪು ಅಷ್ಟೇ, ನಾನು ಇದನ್ನು ಚೇಂಜೇ ಮಾಡಿಲ್ಲ, ಆ ಥರನೇ ಇದೆ. ನಮ್ಮ ಮನೇಲಿ ಕುಂಡ ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ನಾನು ಲಾಸ್ಟ್ ಇಯರು ಹೇಳಿದ್ದೆ, ಮೊನ್ನೆನೂ ಮಿನಿ ಬ್ಲಾಗ್ ಆಗ್ತಾಗಲೂ ಹೇಳಿದ್ದೆ, ನೀವು ಕುಂಡನ ತಗೊಳ್ಳುವಾಗ ಸ್ವಲ್ಪ ಕ್ವಾಲಿಟಿ ಇರೋಂಥ ಕುಂಡನ ನೋಡಿ. ಇದು ಎಷ್ಟು ಗಟ್ಟಿಯಾಗಿದೆ ಅಂತಂದರೆ ಕುಂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೊ ಆದಷ್ಟು ಈ ಥರ ಸ್ವಲ್ಪ ಗಟ್ಟಿಯಾಗಿರುವಂಥ ಕುಂಡನ ತೊಗೊಂಡ್ರೆ ಒಳ್ಳೆಯದು. ಸೊ ನೋಡೋಣ ಬನ್ನಿ ಇದ್ರ ಒಳಗಡೆ ಏನೇನಿದೆ ಅನ್ನೋದನ್ನು ಈಗ ನಾನು ತೋರಿಸ್ತೀನಿ. ನೋಡಿ, ಇದರಲ್ಲಿ ನಾನು ಹೋದ ವರ್ಷ ಇಟ್ಟಿದ್ದಂಥ ಅಮೌಂಟು 11 ರೂಪಾಯಿನ ಇಟ್ಟಿದ್ದೆ, ಅದು ಹಾಗೇ ಇದೆ. ಇದನ್ನು ನಾನು ಯಾವುದಾದ್ರೂ ದೇವಸ್ಥಾನದಲ್ಲಿ ಉಂಡಿಗೆ ಹಾಕ್ಬಿಡ್ತೀನಿ. ಮತ್ತು ಸ್ವಲ್ಪ ಸಿಲ್ವರ್ನ ಇಟ್ಟಿದ್ದೆ, $1 ನಮ್ಮ ಹನಿದು ಅದು ಕಟ್ಟಾಗಿತ್ತು, ಅದನ್ನು ನಾನು ಯೂಸ್ ಮಾಡ್ತಿರ್ಲಿಲ್ಲ, $1. ಮತ್ತು ಇದು ಒಂದು ಕ್ಲಾತಲ್ಲಿ ನಾನು ಇದನ್ನೆಲ್ಲ ಹಾಕಿಟ್ಟಿದ್ದೆ. ನೋಡಿ ಈ ಬಟ್ಟೆ ಯಾವ ಥರ ಆಗಿದೆ ಅಂತ ಹೇಳಿ. ಮತ್ತು ಇನ್ನೊಂದು, ಇದು ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಹೋಮಗಳಲ್ಲಿ ಹಾಕಿರ್ತಾರಲ್ವ, ಆ ಕಾಯಿನ್ ಇತ್ತು. ಸೊ ಅದನ್ನು ಹಾಕಿಟ್ಟೆ. ನೀವು ಅಷ್ಟೇ, ನಿಮಗೂ ಏನಾದರೂ ಮನೇಲಿ ಈ ಥರ ಕಾಯಿನ್ ಇದ್ದರೆ ಇದನ್ನು ಹಾಕಿಡ್ಬೋದು. ಮತ್ತು ಸಿಲ್ವರ್ ಜೊತೆ ಸ್ವಲ್ಪ ಗೋಲ್ಡು ಇರಲಿ ಅಂತ ಹೇಳಿ ನಂದೊಂದು ನೋಸ್ ಪಿನ್ನು ಕಟ್ಟಾಗಿತ್ತು. ಸೊ ಅದನ್ನು ತೊಳೆದ್ಬಿಟ್ಟು ನಾನು ಇಟ್ಟಿದ್ದು. ಪ್ಲಸ್ ಈ ವರ್ಷವೂ ನಾನು ಇವೆರಡನ್ನೇ ತೊಳೆದ್ಬಿಟ್ಟು ನೀಟಾಗಿ ಇದನ್ನೇ ಹಾಕಿಡ್ತೀನಿ.
ಸೊ ಇದು ನೋಡಿ ಉಪ್ಪು ಏನೂ ಆಗಿಲ್ಲ, ಹೋದ ವರ್ಷ ಹಾಕಿಟ್ಟಿದ್ದಂಥ ಉಪ್ಪು ಏನು ಪ್ರಾಬ್ಲಮ್ ಆಗಿಲ್ಲ, ಹಂಗೆ ತುಂಬಾ ಚೆನ್ನಾಗಿ ನೀಟಾಗಿದೆ. ಸೊ ನಾನು ಅದನ್ನೇ ಹೇಳದ್ನಲ್ವ, ನಾವು ಫಸ್ಟ್ ಆಫ್ ಆಲ್ ಕುಂಡ ಸ್ವಲ್ಪ ಸೈಜ್ ಅಂದರೆ ಕ್ವಾಲಿಟಿ ನೋಡಿಕೊಂಡು ಚೆನ್ನಾಗಿರೋದು ತೊಗೊಳ್ಬೇಕು. ಪ್ಲಸ್ ಅದ್ರ ಜೊತೆಗೆ ನೀವು ಆ ಥರ ಎಲ್ಲ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಏನಾದರೂ ಇದ್ದರೆ, ನೀವು ಇದು ಅರಿಶಿನ ಹಚ್ತೀರಲ್ವ, ಸ್ವಲ್ಪ ಜಾಸ್ತಿ ಹಚ್ಚಿ, ಮೇ ಬಿ ಆವಾಗಲೂ ಆ ಥರ ಪ್ರಾಬ್ಲಮ್ ಆಗಲ್ವೇನೋ. ಸೊ ಈಗ ಈ ಉಪ್ಪನ್ನ ನಾನು ಏನು ಮಾಡ್ತೀನಿ ಅಂದರೆ ಬೌಲ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿ ಬಿಟ್ಬಿಡೋಣ. ಸೊ ಇದು ಫುಲ್ಲು ಉಪ್ಪು ಕರಗೋಗ್ಬೇಕು. ಫುಲ್ಲು ಕರಗೋಗಿದೆ ಅಂದಾಗ ಆಮೇಲೆ ಈ ನೀರನ್ನು ನಾನು ಗಿಡಗಳಿಗೆ ಹಾಕ್ಬಿಟ್ಟು, ಸೊ ಈ ಕುಂಡನ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರಿ. ನಾನೇನು ಮಾಡ್ತೀನಿ ಅಂದರೆ ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು 1-2 ದಿನ ಇದರಲ್ಲಿ ನೀರನ್ನ ತುಂಬಿಸಿ ಇಟ್ಬಿಡ್ತೀನಿ. ಬಿಕಾಸ್ ಅದು ಇದೆಲ್ಲ ಇದಾಗಲಿ ಅಂತ ಹೇಳಿ ಆ ನೀರನ್ನು ಚೆಲ್ತೀನಿ 1-2 ದಿನ. ಆಮೇಲೆ ಬೇಕಾದರೆ ನಾವು ಇದರಲ್ಲೇ ನೀರನ್ನು ಹಾಕಿಟ್ಕೊಂಡು ನೀರು ಕುಡಿಯೋಕ್ಕೆ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಮೊಸರೇನಾದರೂ ಮಾಡಿದ್ರೆ ಹೆಪ್ಪ ಹಾಕ್ಕೊಳ್ಳೋಕೆ ಯೂಸ್ ಮಾಡ್ಬೋದು. ಇಲ್ಲ ಅದು ಆಗಲ್ಲ ನಮಗೆ ಅಂದರೆ ಕೆಲವ್ರು ಹೇಳ್ತಾರೆ ಮಡಿಕೆಯಲ್ಲಿ ಹೆಪ್ಪ ಹಾಕಿದ್ರೆ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಕೆ ಕಷ್ಟ. ಆ ಥರ ಏನಾದರೂ ಇದ್ದರೆ ಆರಾಮ್ಸೆ ನೀವು ಇದನ್ನು ಪೇಂಟ್ ಏನಾದರೂ ಮಾಡಿಕೊಂಡು ಮನಿ ಪ್ಲ್ಯಾಂಟ್ ಏನಾದರೂ ಹಾಕಿಟ್ಕೊಳ್ಳಿ, ಇಲ್ಲ ಶೋ ಪೀಸ್ ಏನಾದರೂ ಹಾಕಿಟ್ಕೊಳ್ಳಿ. ಸೊ ಅದಕ್ಕೆ ನಾವು ಈ ಕುಂಡನ ಯೂಸ್ ಮಾಡ್ಕೊಬೋದು. ಮತ್ತು ನೆನ್ನೆ ನಾನು ಅದೇ ತಯಾರಿ ಏನೇನು ಬೇಕು ಅನ್ನೋದನ್ನ ಆಲ್ರೆಡಿ ಒಂದು ಮಿನಿ ಬ್ಲಾಗಲ್ಲಿ ಹಾಕಿದ್ದೆ, ನಿಮಗೆ ಅದು ಈಸಿ ಆಗಲಿ ಅಂತ ಹೇಳಿಬಿಟ್ಟು. ಸೊ ಈಗ ಆ ಕುಂಡನೂ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ. ಈ ಸತಿ ನಾನು ಈ ಕುಂಡನ ತೊಗೊಂಡು ಬಂದಿದ್ದೀನಿ, ಈ ಥರ ಇದೆ. ಸೊ ಇದನ್ನು ಮುಚ್ಚಳ ಇದಕ್ಕೆ ಇದು ತೊಗೊಂಡು ಬಂದಿದ್ದೀನಿ. ನಾನು ಆಗಲೇ ಇದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಮತ್ತು ಅದೇ ಕೆಂಪುದು ಒಂದು ಕಾಟನ್ ಬಟ್ಟೆ. ಸೊ ಇದರಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ನಾವು ನಾಳೆ ಪೂಜೆಗೆ ಯೂಸ್ ಮಾಡ್ಕೊಳ್ಳೋಣ. ಉಳಿದಿದ್ದನ್ನು ನಾನು ಕೆಳಗಡೆ ಇದಕ್ಕೆ ಹಾಕೋತೀನಿ. ಮತ್ತು ಇದು ಒಂದು ಕಾಯಿನು, ನಾನು ಇದು ಪೂಜೆಗೆ ಇಡಬೇಕು ಅಲ್ವಾ, ಅದನ್ನು ಇದು ಒಂದು ಕಾಯಿನು. ಆ್ಯಕ್ಚುಲಿ ಈ ಕಾಯಿನ್ ಬಂದು ಇದರೆಲ್ಲ ಹಾಕಿಟ್ಟಿದ್ದೆ ಹೋದ ವರ್ಷ. ನೆನ್ನೆ ವಿಡಿಯೋದಲ್ಲಿ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟೆ ನಾನೆಲ್ಲ ತೆಗೆದು ಕ್ಲೀನ್, ಯಾಕಂದರೆ ನಾನು ನೆನ್ನೆನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ತೆಗ್ದಿದ್ನಲ್ವಾ. ಸೊ ಹಾಗೆ ಇದನ್ನು ತೆಗೆದೆ. ಮತ್ತು 1 kg ಕಲ್ಲುಪ್ಪಿನ ಪ್ಯಾಕೆಟು, ಯಾವ ಬ್ರ್ಯಾಂಡ್ ಆದರೂ ಆಗಲಿ, ಬಟ್ ಸ್ವಲ್ಪ ಚೆನ್ನಾಗಿರೋದು ನೋಡಿ ತೊಗೊಳ್ಳಿ. ಯಾಕಂದರೆ ಕೆಲವು ಸತಿ ಏನಾಗುತ್ತೆ ಅಂದರೆ ನೀವೆಲ್ಲ ಹೇಳ್ತೀರಲ್ವ ಉಪ್ಪು ಬಿಟ್ಕೊಳ್ಳುತ್ತೆ ನಮಗೆ ಅಂತ ಅಂದ್ಬಿಟ್ಟು, ನೀವೇನಾದರೂ ತುಂಬ ಹಳೇ ಉಪ್ಪಿನ ಪ್ಯಾಕೆಟ್ನ ತೊಗೊಂಡಿದ್ದೀರಾ ಅಂತಂದಾಗ್ಲೂ ಸಹ ಉಪ್ಪಿನಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದಾಗ್ಲೂ ಮೇ ಬಿ ಆ ಪ್ರಾಬ್ಲಮ್ ಆಗ್ಬೋದು. ಆದಷ್ಟು ಸ್ವಲ್ಪ ರೀಸೆಂಟಾಗಿ ಪ್ಯಾಕ್ ಆಗಿರೋ ಅಂಥ ಉಪ್ಪಿನ ಪ್ಯಾಕೆಟ್ನೇ ನೋಡಿ ತಗೊಳ್ಳಿ. ಅದು ಒಂದು ಟಿಪ್ ಹೇಳ್ತಿದ್ದೀನಿ ಅಷ್ಟೇ. ಇಷ್ಟು ನಾಳೆ ಪೂಜೆಗೆ ನನಗೆ ಬೇಕಾಗಿದ್ದಂಥದ್ದು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಇದಕ್ಕೆ ನೀರು ಬಿಟ್ಬಿಟ್ಟು ಅದು ಚೆನ್ನಾಗಿ ಫುಲ್ಲು ನೆಂದು ಬಿಡಬೇಕು, ಅಂದರೆ ಫುಲ್ಲು ಕರಗೋಗ್ಬೇಕು ಫುಲ್ಲು ಉಪ್ಪು ಕರಗೋ ಅಷ್ಟು. ಇದನ್ನು ಇಷ್ಟೇ ನೀರನ್ನು ಹಾಕ್ಲಿಕ್ಕೆ ಹೋದರೆ ಅದು ಗಿಡ ಹಾಳಾಗೋಗ್ಬಿಡತ್ತೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಈ ಉಪ್ಪು ನೀರೆಲ್ಲ ಫುಲ್ಲು ಕರಗಿದೆ ಅಂತ ಅಂದಮೇಲೆ ಆ ಒಂದು ಬೇರೆ ದೊಡ್ಡ ಬಕೆಟಲ್ಲಿ ಇದನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಆವಾಗ ಗಿಡಗಳೂ ಸಹ ಹಾಳಾಗೋದಿಲ್ಲ. ಸೊ ಇಷ್ಟು ಇರುತ್ತೆ ಪೂಜೆದು ತಯಾರಿ. ಸೊ ಇಷ್ಟಿದೆ ನನ್ನ ಇವತ್ತಿನ ಪೂಜೆಗೆ ನಾನೇನೇನು ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಆ ಹೂವು ಒಂದು ಥರ ಕೇಳಿದ್ದೀನಿ ಮನೆಯವ್ರಿಗೆ, ರಾತ್ರಿ ಸ್ವಲ್ಪ ಕೂತ್ಕೊಂಡು ಹೂವು ಎಲ್ಲ ಆರಾಮ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಪೂಜೆಗೆ ರೆಡಿ ಆಗಿಬಿಡತ್ತೆ. ಮತ್ತು ನಾನು ಅಕ್ಷಯ ತೃತೀಯಾಗೆ ಕಂಪಲ್ಸರಿಯಾಗಿ ಒಡವೆ ಬೆಳ್ಳಿ ಏನೂ ತೊಗೊಳ್ಳಲ್ಲ. ಯಾಕಂದರೆ ನಾನು ಲಾಸ್ಟು ಟೈಮು ಹೇಳಿದ್ದೆ ಏನಕ್ಕೆ ತೊಗೊಳ್ಳಲ್ಲ, ಏನು ರೀಸನ್, ತೊಗೋಬಾರ್ದು ಅಂತ ಖಂಡಿತ ನಾನು ಹೇಳಕ್ಕೆ ಹೋಗೋದಿಲ್ಲ. ಬಿಕಾಸ್ ಯಾಕಂದರೆ ಅದು ಒಬ್ಬೊಬ್ಬರು ನಂಬಿಕೆ. ನೀವು ಅವತ್ತಿಂದ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ಮಾಡ್ಕೊಂಡು ಬನ್ನಿ. ಆದರೆ ನಾನು ಯಾವತ್ತು ಅಂದರೆ ಮುಂಚೆ ಮಾಡಿದ್ದೀನಿ, ಇಲ್ಲ ಅಂತ ಖಂಡಿತ ಹೇಳಲ್ಲ. ಬಟ್ ಎಕ್ಸಾಕ್ಟ್ ನನಗೆ ಗೊತ್ತಾದ ಮೇಲೆ ನಾನು ಮಾಡೋಕ್ಕೆ ಅದೇನು ತೊಗೊಳಕ್ಕೆ ಹೋಗಲಿಲ್ಲ. ಆದರೆ ನಾನು ಕಂಪಲ್ಸರಿಯಾಗಿ ಅಕ್ಷಯ ತೃತೀಯ ದಿನ ಅಕ್ಕಿ, ಬೇಳೆ, ಉಪ್ಪು, ಅಂದರೆ ಈ ಪ್ಯಾಕೆಟ್ ಜೊತೆಗೆ ಇನ್ನೊಂದು ಹೊಸ ಪ್ಯಾಕೆಟ್ ಇದೆ ಅಲ್ಲ, ಇನ್ನೂ ಒಂದು ಪ್ಯಾಕೆಟ್ನ ನಾನು ತರಿಸ್ತೀನಿ. ಮುಂಚೆ ಏನು ಮಾಡ್ತಿದ್ದೆ ಅಂದರೆ ಅಕ್ಷಯ ತೃತೀಯ ಪೂಜೆ ಮಾಡ್ತೀನಿ ಅಲ್ವಾ, ಸೊ ಆವತ್ತಿನ ದಿನವೇ ತರಿಸ್ತಾ ಇದ್ದೆ.
ಅದನ್ನ ಎಲ್ಲಾನು. ಸೊ ಇವಾಗ ಏನಂದ್ರೆ ಬೆಳಿಗ್ಗೆನೆ ನಾನು ಪೂಜೆ ಮಾಡೋದ್ರಿಂದ ನನ್ನ ಒಂದು ಲಕ್ಕೇನೋ ಅಂತ ಗೊತ್ತಿಲ್ಲ, ಇಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ಬೇಗನೆ 5:30ಗೆಲ್ಲ ಶಾಪ್ ಓಪನ್ ಆಗ್ಬಿಟ್ಟಿರತ್ತೆ. ಸೊ ಹಾಗಾಗಿ ನಾನು ಬೆಳಿಗ್ಗಿನ ಜಾವನೇ ಹೋಗ್ಬಿಟ್ಟು 1 kg ಅಕ್ಕಿ, 1 kg ಬೇಳೆ, 1 kg ಅಗೇನ್ ಉಪ್ಪಿನ ಪ್ಯಾಕೆಟ್ ಇದನ್ನ ತಗೊಂಡ್ ಬರ್ತೀನಿ. ಯಾಕಂದ್ರೆ ಅಕ್ಷಯ ತೃತೀಯ ದಿನ ನಾವು ಮನೆಗೆ ಗ್ರಾಸರಿ ಐಟಮ್ ಏನಾದರೂ ತಂದಿದ್ದೀವಿ ಅಂದರೆ ತುಂಬಾನೇ ಒಳ್ಳೆಯದು. ನನ್ನ ಪ್ರಕಾರ ಚಿನ್ನ ಬೆಳ್ಳಿ ಇಲ್ಲದೆ ಇದ್ರೂ ನಾವು ಜೀವನ ಮಾಡ್ಬೋದು, ಆದರೆ ಊಟ ತಿಂಡಿ ಇಲ್ದಿರ ನಾವು ಜೀವನ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಅದನ್ನು ನೋಡಿಕೊಂಡ್ರೆ ನೀವು ಅದೇ ನಮಗೆ ಮೇನ್ ಬೇಕಾಗಿರೋದು ಅಲ್ವಾ, ಹಾಗಾಗಿ ನಾನು ಆ ರೀತಿ ಫಾಲೋ ಮಾಡ್ತೀನಿ ಅಷ್ಟೇ. ಸೊ ಈಗ ಈ ಕಾಯಿನ್ನೇ ನಾನು ಎಗೇನು ಪೂಜೆಗೆ ಯೂಸ್ ಮಾಡ್ತೀನಿ. ಈ ಕಾಯಿನ್ ಜೊತೆಗೆ ಈ ಕಾಯಿನ್ನು ಹಾಕಿಡ್ತೀನಿ. ಇದನ್ನು ನಾನು ದೇವ್ರ ಉಂಡಿಗೆ ಹಾಕಿಟ್ಬಿಡ್ತೀನಿ. ಸೊ ಈ ಥರ ಇದೆ. ಇನ್ನು ಉಳಿದಿದ್ದೆಲ್ಲನೂ ನಾನು ಎಗೇನ್ ನಾಳೆ ಬೆಳಿಗ್ಗೆ ನಾನು ಯಾವ ರೀತಿ ಪೂಜೆ ಎಲ್ಲ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಮತ್ತೆ ಈಗ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅಂದರೆ ಆಗಲೇ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಬಂದೆ. ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನೋಡಿದ್ರೆ ಫೋನಲ್ಲಿ ಫುಲ್ಲು ಚಾರ್ಜಿಂಗ್ ಡೌನ್ ಆಗಿ ಹೋಗ್ಬಿಟ್ಟಿತ್ತು. ಹಂಗಾಗಿ ಅದನ್ನು ಚಾರ್ಜಿಂಗ್ ಹಾಕ್ಬಿಟ್ಟು ಸ್ವಲ್ಪ ದೇವ್ರ ಮನೆ ಕೆಲಸಗಳಿತ್ತು, ರೆಡಿ ಮಾಡಿರಲಿಲ್ಲ ನಾನು. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಈಗ ಮಾಡಿಕೊಂಡು ಮತ್ತೆ ಅದೇ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಬಿಕಾಸ್ ನಾನೀಗ ಮಾಡೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕಲ್ವ. ಅಲ್ಲಿ ಏನಾಗುತ್ತೆ ಅಂದರೆ ಕುತ್ಕೊಂಡು ನಾವು ಪೂಜೆ ಕೆಲಸಗಳನ್ನ ಮಾಡ್ತಾಯಿದ್ರೆ ಗಮನ ಎಲ್ಲ ಅಲ್ಲೇ ಇರುತ್ತೆ. ನನಗೆ ಮರ್ತೇ ಹೋಯ್ತು ವಿಡಿಯೋ ಮಾಡ್ಕೋಬೇಕು ಅನ್ನೋದು. ಆಮೇಲೆ ನೆನಪಾಯಿತು, ಸರಿ ಇರು ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆಗಲೇ 4:45 ಆಗಿದೆ ಟೈಮು. ಸೊ ಆಯಿತು, ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಹೂ ಅಂತ ಹಾಕ್ಬಿಟ್ಟು ಆಮೇಲೆ ನಾವು ಅಕ್ಷಯ ಕುಂಡನ ರೆಡಿ ಮಾಡ್ಕೊಬೇಕಾಗತ್ತೆ. ಸೊ ಹಾಗೇ ಅಂದರೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಬೇಕಲ್ವ ಅಂತ ಅಂದ್ಬಿಟ್ಟು ನಾನು ವ್ಲಾಗ್ನ ಶುರು ಮಾಡಿದ್ದು. ಮತ್ತು ನನಗೆ ನೆನ್ನೆ ಎಲ್ಲ ನಾನು ಲಾಸ್ಟ್ ವ್ಲಾಗನ್ನು ಹಾಕಿದಾಗ ಅಂದರೆ ಹೋದ ವರ್ಷದ್ದು ವ್ಲಾಗ್ನ ನೋಡಿ ಅಂತ ಅಂದ್ಬಿಟ್ಟು ಕೆಲವ್ರಿಗೆ ಹೇಳಿದ್ದೆ. ಸೊ ನನಗಿವಾಗ ಅದಕ್ಕೂ ತುಂಬ ಜನ ಕಮೆಂಟ್ಗಳನ್ನ ಹಾಕ್ತಾನೆ ಇದ್ದೀರಾ. ಬಟ್ ನಾನು ಆ ವ್ಲಾಗಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡೀಟೇಲ್ಸ್ನು ಕೊಟ್ಟಿದ್ದೆ. ಅಂದರೆ ಕುಂಡನ ಏನು ಮಾಡ್ಬೋದು, ಮತ್ತು ಪೂಜೆ ಆದಮೇಲೆ ಅಕ್ಷಯ ಪಾತ್ರೆನ ಅಕ್ಷಯ ಕುಂಡನ ನಾವು ದೇವ್ರ ಮನೆಯಲ್ಲೇ ಇಡಬೇಕಾ, ಇಲ್ಲ ಅಂದರೆ ವಾರ್ಡ್ರೋಬಲ್ಲಿ ಇಟ್ಕೋಬೇಕಾ ಅನ್ನೋದನ್ನು ನಾನು ಐ ಥಿಂಕ್ ಹೇಳಿದ್ದೀನಿ ಅನ್ಕೋತೀನಿ. ನಾನು ಸರಿಯಾಗಿ ಆ ವ್ಲಾಗ್ನ ನೋಡೋಕ್ಕಾಗಲಿಲ್ಲ. ಬಟ್ ಈ ವ್ಲಾಗಲ್ಲಿ ಅದು ನನಗೆ ಒಳ್ಳೆಯದೇ ಆಯಿತು ಅನ್ನಿಸ್ತು. ಆ ಕಮೆಂಟ್ಸನ್ನೆಲ್ಲ ಓದ್ಬಿಟ್ಟು ಇನ್ನು ಸ್ವಲ್ಪ ಏನೇನು ಡೌಟ್ಸ್ ಇದೆ ಅದನ್ನೆಲ್ಲ ನಾನು ಈ ವ್ಲಾಗಲ್ಲಿ ಕ್ಲಿಯರ್ ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಒಂದು ಹೇಳ್ಬಿಡ್ತೀನಿ. ಈಗ ಅಕ್ಷಯ ಕುಂಡನ ನಾವು ಏನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀವಿ, ಇವತ್ತು ಎಲ್ಲ ಫುಲ್ಲು ನಾನೀಗ ಮನೆ ಮೇಲೆಲ್ಲ ಇಟ್ಟು ಮಾಡ್ತೀನಿ ಅಲ್ವಾ. ನಾಳೆ ಇದನ್ನು ತೆಗೆದು ನಾನು ದೇವ್ರ ಮನೇಲಿ ಇಟ್ಟು ಮಾಡ್ಕೋತೀನಿ ನಾಳೆಯಿಂದ. ಸೊ ಒಂದು ವೇಳೆ ನಮಗೆ ದೇವ್ರ ಮನೆಯಲ್ಲಿ ಅಷ್ಟೊಂದು ಅಂದರೆ ಯಾರೋ ಒಬ್ಬರು ಪಾಪ ಕಮೆಂಟ್ ಹಾಕಿದ್ರು, ನಮಗೆ ದೇವ್ರ ಮನೆ ಇಲ್ಲ, ಸೊ ನಾವೆಲ್ಲಿಡಬೇಕು ಅಂತ ಹೇಳಿ. ನೀವು ಎಲ್ಲಿ ದೇವ್ರನ್ನ ಇಟ್ಟು ಪೂಜಿಸ್ತಿದ್ದೀರೋ ಅಲ್ಲಿ ಪಕ್ಕದಲ್ಲಿ ಜಾಗ ಇದ್ದರೆ ಅಲ್ಲಿ ಇಟ್ಕೊಬೋದು. ಇಲ್ಲ ಅಲ್ಲಿ ಇಲ್ಲ ಅಂತಂದರೆ ಯೂಶ್ವಲಿ ಎಲ್ಲರ ಮನೇಲೂ ಕುಬೇರನ ಮೂಲೆಯಲ್ಲೇ ಸಾಮಾನ್ಯವಾಗಿ ವಾರ್ಡ್ರೋಬ್ಸನ್ನು ಮಾಡಿಸಿರ್ತಾರೆ. ಆಲ್ಮೋಸ್ಟ್ ಅಲ್ಲಿ 90% ಕುಬೇರನ ಮೂಲೆಯಲ್ಲೇ ಮಾಡಿಸಿರ್ತಾರೆ. ಸೊ ಆ ವಾರ್ಡ್ರೋಬ್ ಒಳಗಡೆನೂ ಸಹ ನೀವು ಇದನ್ನು ಅಂದರೆ ನಾವು ಇವಾಗ ಒಡವೆ ದುಡ್ಡು ಎಲ್ಲ ಇಡ್ತೀವಿ ಅಲ್ವಾ, ಅದರೊಳಗಡೆನೂ ಸಹ ಇದನ್ನು ಇಟ್ಟು ನೀವು ಪೂಜೆ ಮಾಡ್ಕೊಬೋದು. ವಾರಕ್ಕೊಂದ್ಸತಿ ವಾರ ಮಾಡೋ ಟೈಮಲ್ಲಿ ಅಲ್ಲಿ ಹೋಗಿ ನೀವು ಪೂಜೆ ಮಾಡ್ಕೋಬೋದು. ಅದು ಒಂದು ಇದು ಇದೆ, ಇಲ್ಲೇ ದೇವ್ರ ಮನೆಯಲ್ಲೇ ಇಡಬೇಕು ಅಂತ ಏನೂ ಇಲ್ಲ. ಸೊ ಅದು ಅಂದರೆ ಕೆಲವು ಸತಿ ಅನಿಸುತ್ತೆ ನಮ್ಮ ಅನುಕೂಲಕ್ಕೆ ನಾವು ಪೂಜೆ ಮಾಡ್ಕೊತಿದ್ದೀವ ಅಂತ ಹೇಳಿ. ಬಟ್ ಇವಾಗ ನೋಡಿ ಆ ಥರ ಆಗದೆ ಇರೋರು ಪಾಪ ಮಾಡಬೇಕು ಅಂತ ಹೇಳಿ ಮನಸ್ಸಿರುತ್ತೆ, ಅವರಲ್ಲೂ ಆ ಶ್ರದ್ಧೆ ಭಕ್ತಿ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಆ್ಯಕ್ಚುಲಿ ಅಕ್ಷಯ ಕುಂಡನ ನಾವು ತೊಗೊಂಡೋಗಿ ಕುಬೇರನ ಮೂಲೆಯಲ್ಲಿರುವಂಥ ವಾರ್ಡ್ರೋಬಲ್ಲಿ ಒಡವೆ ಚಿನ್ನ ಎಲ್ಲಿ ಇಡ್ತೀವೋ ಅಲ್ಲಿ ಇಟ್ಟು ಈಗ ನಮಗೆ ಪ್ರತಿ ತಿಂಗಳು ಏನೋ ಒಂದು ಸ್ಯಾಲ್ರಿ ಬರುತ್ತೆ, ಇಲ್ಲ ಅಂದರೆ ಮನೆ ರೆಂಟ್ ಬರುತ್ತಾ, ಒಬ್ಬೊಬ್ಬರು ಒಂದೊಂದು ಇನ್ಕಮ್ ಅನ್ನೋದು ಇರುತ್ತಲ್ವ. ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ ಅಮೌಂಟ್ ಬರೋದು ಈ ಥರ ಎಲ್ಲ ಇರುತ್ತೆ. ಸೊ ಆ ಅಮೌಂಟನ್ನು ಇಟ್ಟು ಆಮೇಲೆ ನಾವು ನೆಕ್ಸ್ಟ್ ಡೇ ಅದನ್ನು ತೆಗೆದು ಮಾಡ್ಕೊಬೋದು. ಸೊ ಈ ರೀತಿ ಇರುತ್ತೆ. ಹಾಗೆ ಇನ್ನು ಪೂಜೆ ಮಾಡ್ತಾ ಮಾಡ್ತಾ ನನಗೆ ಯಾವ್ದ್ಯಾವುದು ನೆನಪು ಬರುತ್ತೋ ಅದನ್ನು ಹಾಗೆ ನಾನು ಕೆಲವೊಂದು ಡೌಟ್ಸ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ.
ಸೊ ಆಯಿತು, ಟೈಮ್ ಇನ್ನೇನು 5 ಗಂಟೆ ಆಗ್ತಾ ಬರ್ತಿದೆ. ಬಿಕಾಸ್ ನನಗೆ ಎನಿ ಕಾಸ್ಟ್ ಈ ವ್ಲಾಗನ್ನ 8-8:30 ಅಷ್ಟೊತ್ತಿಗೆ ಅಪ್ಲೋಡ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಪಾಪ ಪೂಜೆ ಮಾಡೋರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ. ಹಾಗಾಗಿ ಇನ್ನೂ ತಡ ಮಾಡೋದು ಬೇಡ. ಕೆಲಸ ಅಂದರೆ ನನಗೂ 6 ಗಂಟೆ ಅಷ್ಟೊತ್ತು ಪೂಜೆ ಮಾಡಬೇಕು ಅನ್ನೋದು ಇದೆ. ಸೊ ಹಾಗಾಗಿ ಬನ್ನಿ ಇವಾಗ ಅದು ಕೆಲಸ ಏನಿದೆ ಅದನ್ನೆಲ್ಲ ಮಾಡ್ಕೊಳ್ಳೋಣ. ಸೊ ಫಸ್ಟು ಒಂದು ಮಣೆನ ಹಾಕ್ಕೊಳ್ಳಿ. ಆಮೇಲೆ ನಾನು ನಿನ್ನೆ ಹೇಳಿದ್ನಲ್ಲ ಒಂದು ಬ್ಲೌಸ್ ಪೀಸ್ ಬೇಕು ಕೆಂಪದು ಅಂತ ಹೇಳಿ. ಸೊ ಅದರಲ್ಲಿ ಆ ಬ್ಲೌಸ್ ಪೀಸಲ್ಲಿ ಸ್ವಲ್ಪ ಇಷ್ಟು ಕಟ್ ಮಾಡ್ಕೊಳ್ಳಿ. ಒಂದಿಷ್ಟನ್ನು ಕಟ್ ಮಾಡಿಕೊಂಡು ಉಳಿದಿರೋ ಅಂಥ ಅದೇ ಬ್ಲೌಸ್ ಪೀಸನ್ನು ಇಲ್ಲಿ ಮಣೆ ಮೇಲೆ ಹಾಕ್ಕೊಬೇಕು. ಅದರ ಮೇಲೆ ಒಂದು ಪುಟ್ಟದಾಗಿ ಒಂದು ರಂಗೋಲಿನ ಹಾಕ್ಕೊಳ್ಳಿ. ಸೊ ಈಗ ರಂಗೋಲಿ ಹಾಕಿದ್ಮೇಲೆ ಒಂದು ಮಣೆನ ಇಟ್ಕೊಂಡು ಅದರ ಮೇಲೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿನ ಹಾಕಿ ಇಟ್ಕೊಳ್ಳಿ. ಸೊ ಆ ಅಕ್ಕಿ ಮೇಲೂ ಒಂದು ಸ್ವಲ್ಪ ಅರಿಶಿಣ ಮತ್ತು ಕುಂಕುಮನ ಹಾಕ್ಕೊಬೇಕು. ಸೊ ಇವಾಗ ಅಕ್ಷಯ ಕುಂಡ ಸೊ ನೋಡ್ತಿದ್ದೀರಲ್ವಾ. ಈಗ ಇದಕ್ಕೆ ನಾನು ಈ ರೀತಿ ಗಂಧ, ಅರಿಶಿಣ ಮತ್ತು ಜವಾದು ಪೌಡರು, ರೋಸ್ ವಾಟರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಹಚ್ಕೊಳ್ಳೋಣ. ಸೊ ನಾನು ಆಗಲೇ ಹೇಳ್ದಂಗೆ ನಿಮಗೆ ಇದು ಕುಂಡ ಸ್ವಲ್ಪ ಅದೇ ಉಪ್ಪೆಲ್ಲ ಬಿಟ್ಕೊಳ್ಳುತ್ತೆ ಅಂತ ಫೀಲ್ ಆದರೆ ಇದನ್ನು ಸ್ವಲ್ಪ ಜಾಸ್ತಿನೇ ನೀವು ಹಚ್ಚಿ, ಅವಾಗ ಆ ಥರ ಪ್ರಾಬ್ಲಮ್ ಎಲ್ಲ ಏನೂ ಆಗೋದಿಲ್ಲ. ಥರ ನೋಡಿ, ಇವಾಗ ಈ ಥರ ಚೆನ್ನಾಗಿ ಹಚ್ಕೊಬೇಕು ಸುತ್ತು, ಮತ್ತು ಇಲ್ಲಿ ಕಂಠಕ್ಕೆ ಎಲ್ಲನೂ ಹಚ್ಕೊಂಡು ಈಗ ನಾವು ಇದ್ರ ಮೇಲೆ ಕುಂಕುಮದಿಂದ ಶ್ರೀ ಅಂತ ಬರ್ಕೊಳ್ಳೋಣ. ಈ ಥರ ಬರ್ಕೊಂಡಾದ್ಮೇಲೆ ಸುತ್ತು ಒಂದೊಂದು ಕುಂಕುಮದಲ್ಲಿ ಹಾಗೆ ನಾವು ಬಟ್ಟಿಟ್ಕೊಂಡ್ಬಿಡೋಣ. ಸೊ ಈಗ ಇದನ್ನು ಇದರ ಮೇಲೆ ಇಟ್ಕೊಂಡು ಫಸ್ಟು ಕಲ್ಲುಪ್ಪಿನ ಪ್ಯಾಕೆಟ್ ಹೇಳೋದ್ನಲ್ಲ, ಸೊ ಹೊಸ ಪ್ಯಾಕೆಟ್ ಇದನ್ನು ಕಟ್ ಮಾಡಿಕೊಂಡು ನೀವು ಒಂದು ಅರ್ಧ ಭಾಗದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ನಾನು ಈ ಕುಂಡ ಇದೆ ಅಲ್ವಾ, ಇಲ್ಲಿವರೆಗೂ ಹಾಕಿದ್ದೀನಿ. ಮತ್ತು ಅದಕ್ಕೆ ಅರಿಶಿಣ ಕುಂಕುಮನೆಲ್ಲ ಹಾಕ್ಕೊಬೇಕು. ಆಮೇಲೆ ಜವಾದು ಪೌಡರು, ಗಂಧ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿದ್ದೀನಿ. ಸೊ ಈಗ ಈ ಬಟ್ಟೆ ನಾವೇನು ತಗೊಂಡಿದ್ವಲ್ವ ಈ ಬಟ್ಟೆ, ಸೊ ಈ ಬಟ್ಟೆನ ಒಂದು ಈ ಥರ ಫೋಲ್ಡ್ ಮಾಡಿಕೊಂಡು ಇದ್ರ ಒಳಗಡೆ ಸೊ ಸ್ವಲ್ಪ ಸಿಲ್ವರು, ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಸಿಲ್ವರ್ ಪೀಸ್ ಆ ಥರ ಏನಾದರೂ ಇದ್ದರೆ ಅದನ್ನು ಇಟ್ಕೊಳ್ಳಿ. ಮತ್ತು ಹೇಳೋದ್ನೆಲ್ಲ ಸ್ವಲ್ಪ ಗೋಲ್ಡು ಒಂಚೂರು
ಅಕಸ್ಮಾತ್ ಸಿಲ್ವರು ಇಲ್ಲ, ಗೋಲ್ಡು ಇಲ್ಲ, ನಾವು ಮಾಡಬಾರ್ದ ಹಬ್ಬ ಈ ಥರ ಪೂಜೆಗಳು ಅಂತ ಆ ಥರ ಎಲ್ಲ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ದೇವ್ರಿಗೆ ಯಾವತ್ತೂ ಅಷ್ಟೇ ನಮ್ಮ ಶ್ರದ್ಧೆ ಭಕ್ತಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇನು ಇಲ್ವಾ, ಬೇಡ, ನಾರ್ಮಲ್ ನಾನು ಹೇಳದ್ನಲ್ವ ನಿಮಗೆ ಕಾಯಿನ್ ಸಿಗುತ್ತೆ ಗಂಧಿಗೆ ಅಂಗಡಿಲಿ ಅಂತ. ಸೊ ಆ ಕಾಯಿನ್ ಇದ್ದರೆ ನೀವು ಆ ಕಾಯಿನ್ಸನ್ನು ಇಡಿ, ಪರವಾಗಿಲ್ಲ. ಮತ್ತು ಕೆಲವರು ಇದರಲ್ಲಿ ಕವಡೆ ಹಾಕೋರು ಹಾಕ್ತಾರೆ, ಮತ್ತು ಇನ್ನೂ ಕೆಲವೊಂದು ಏಲಕ್ಕಿ ಅಂತೆ ಲವಂಗ ಅವೆಲ್ಲ ಹಾಕ್ತಾರೆ. ಬಟ್ ನಾನು ಅದು ಯಾವತ್ತೂ ಮಾಡಿಲ್ಲ. ಸೊ ಈಗ ಹೊಸ್ದಾಗಿ ನಾನು ಅದನ್ನೆಲ್ಲ ಮಾಡೋದು ಬೇಡ ಅಂತೇಳಿ ನಾನು ಯಾವಾಗಲೂ ಇದನ್ನೇ ಹಾಕ್ತಿರೋದು. ಸೊ ನಾನು ಇಷ್ಟೇ ಹಾಕ್ತಾ ಇದ್ದೀನಿ. ಈಗೇನು ಇದಕ್ಕೂ ಅಷ್ಟೇ ನಾನು ಏನು ಗಂಧ ಮತ್ತು ಇದನ್ನೆಲ್ಲ ಮಾಡ್ಕೊಂಡಿದ್ನಲ್ವ ಅದನ್ನೆಲ್ಲ ಹಚ್ಚಿ ಇಡ್ತೀನಿ. ಈ ಥರ ಇಟ್ಬಿಟ್ಟು ಇದನ್ನು ಈ ರೀತಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಹಿಂಗೆ ಫೋಲ್ಡ್ ಆಗಿಬಿಡ್ಬೇಕು. ಫೋಲ್ಡ್ ಆದಮೇಲೆ ಈ ಬಟ್ಟೆ ಮೇಲೂ ಸ್ವಲ್ಪ ಅರಿಶಿನ ಕುಂಕುಮನ ಇಡೋಣ. ಸೊ ಯಾಕಂದರೆ ಇಲ್ಲೇ ಇಟ್ಬಿಟ್ಟಿದ್ದೀನಿ ಅಂದರೆ ಮತ್ತೆ ನಾನು ಅದರಲ್ಲಿ ಹಾಕಿದ್ಮೇಲೆ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಅಷ್ಟೇ. ಸೊ ಇದನ್ನು ನೀಟಾಗಿ ನಾವು ಇದರೊಳಗಡೆ ರೀತಿ ಇಡಬೇಕು. ಸೊ ಇಟ್ಟಾದಮೇಲೆ ಸೊ ಈಗ ಅಷ್ಟು ಇಟ್ಟಿದ್ಮೇಲೆ ಸ್ವಲ್ಪ ಅಮೌಂಟನ್ನು ತೊಗೊಳ್ಳಿ. ಅಂದರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ತೊಗೊಳ್ಳಿ, ಇಷ್ಟೇ ತೊಗೋಬೇಕು ಅಂತ ಏನೂ ಇಲ್ಲ. ಸೊ ಈ ಅಮೌಂಟನ್ನು ಇದರಲ್ಲಿ ಇಡಿ. ಇದು ಪೂಜೆ ಆದಮೇಲೆ ನಾವು ಅಮೌಂಟನ್ನು ತೆಗೆದು ಬಿಡ್ಬೋದು. ಆದರೆ ನೋಡಿ, ಇದು ಒಂದು 11 ರೂಪಾಯಿ ಇದೆ ಅಲ್ವಾ, ಇದನ್ನು ಮಾತ್ರ ನೀವು ಒಂದು ವರ್ಷದೊಳಗೂ 11 ರೂಪಾಯಿನ ಕುಂಡದಲ್ಲೇ ಇಡಬೇಕು. ಈಗ ನಾವು ಇಲ್ಲೇನು ಇಟ್ಟಿದ್ದೀವಿ ಇದನ್ನು ಬೇಕಾದರೆ ನಾಳೆ, ಇವತ್ತು ತೆಗಿಬೇಡಿ, ನಾಳೆ ತೆಗೀರಿ. ಸೊ ಈ 11 ರೂಪಾಯಿನ ಮಾತ್ರ ನೀವು ತೆಗಿಯೋಕ್ಕೆ ಹೋಗಬೇಡಿ. ಸೊ ಇಷ್ಟ ಆಗಿದೆ ಅಲ್ವಾ, ಈಗ ಎಲ್ಲ ಆಯಿತು. ನಾನು ಇಷ್ಟೇ ಇಡೋದು. ಈಗ ಇದು ಮುಚ್ಚಳ ಇದೆ. ಸೊ ಇದಕ್ಕೂ ನಾವು ನೀಟಾಗಿ ಅರಿಶಿನ ಎಲ್ಲನೂ ಹಚ್ಕೊಳ್ಳೋಣ. ನಿಮ್ಮ ಹತ್ರ ಇವಾಗ 100 ರೂಪಾಯಿ ಇದ್ರೂ ನಾವು 100 ರೂಪಾಯಿ ಇಡ್ಬೋದು, 50 ರೂಪಾಯಿ ಇದೆ 50 ರೂಪಾಯಿ ಇಡ್ಬೋದು. ಮತ್ತು ಕೆಲವ್ರು ಇನ್ನೂ ನಾವು ಜಾಸ್ತಿ ಇಡಬೇಕಿದೆ ನಮಗೆ ಅಂತ ಅನಿಸಿದ್ರೆ ಆ ಕುಂಡದಲ್ಲಿ ನಿಮಗೆ ಎಷ್ಟು ಆಗುತ್ತೋ ನೀವು ಅಷ್ಟನ್ನು ಹಾಕಿ ಇಡ್ಬೋದು. ಮತ್ತು ಅದಾದಮೇಲೆ ನೀವು ನಾಳೆ ಪೂಜೆ ಇವತ್ತು ಮಾತ್ರ ಏನೂ ಮಾಡೋಕ್ಕೆ ಹೋಗಬೇಡಿ, ಕುಂಡನೂ ಇವತ್ತು ತೆಗಿಯೋಕ್ಕೆ ಹೋಗಬೇಡಿ, ಹಾಗೆ ಇರಲಿ. ನಾಳೆ ಬೆಳಿಗ್ಗೆ ನೀವು ಮತ್ತೆ ಇನ್ನೊಂದು ಬಾರಿ ಪೂಜೆ ಮಾಡಿಕೊಂಡು ಆಮೇಲೆ ಕುಂಡನ ನೀವು ದೇವ್ರ ಮನೇಲಿ ಯಾವ ಸೈಡ್ ಇಟ್ಕೋಬೇಕು ಅಂತ ಅಂದ್ಕೊಂಡಿರ್ತೀರೋ ಅಲ್ಲಿ ಇಟ್ಕೊಳ್ಳಿ. ಇಲ್ಲ ನಮಗೆ ದೇವ್ರ ಮನೆಯಲ್ಲಿ ಬೇಡ, ನಾವು ದೇವ್ರ ಮನೇಲಿ ಇಟ್ಕೊಳ್ಳಲ್ಲ ಅಂತ ಹೇಳೋರು, ಆವಾಗಲೇ ನಾನು ಹೇಳೋದ್ನಲ್ವ, ಇದು ನಾವು ಕುಬೇರನ ಮೂಲೆಯಲ್ಲಿ ಏನು ವಾರ್ಡ್ರೋಬ್ ಮಾಡಿರ್ತೀವಿ, ಚಿನ್ನ ಬೆಳ್ಳಿ ದುಡ್ಡು ಇಟ್ಕೊತಾ ಇರ್ತೀವಿ ಅಲ್ವಾ ಒಂದು ಸ್ಟೋರೇಜ್ ಇದರಲ್ಲಿ, ಅಲ್ಲಿ ಬೇಕಾದರೂ ನಾವು ಇದನ್ನು ಇಟ್ಕೊಳ್ಬೋದು. ಸೊ ಈ ರೀತಿ ಕ್ಲೀನಾಗಿ ಅರಿಶಿನ ಎಲ್ಲ ಹಚ್ಕೊಂಡು ಅದಕ್ಕೂ ನೀಟಾಗಿ ಕುಂಕುಮ ಇಟ್ಕೊಳ್ಳೋಣ. ಸೊ ಈಗ ಇದನ್ನು ಈ ರೀತಿ ಮುಚ್ಚಿ ಅದ್ರ ಮೇಲೆ ಒಂದು ಹೂವನ್ನ ಇಡಿ. ಸೊ ಇವಾಗ ನಾವು ನಮ್ಮ ಅಕ್ಷಯ ಕುಂಡನ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಇಷ್ಟು ನಾನು ಅಕ್ಷಯ ಕುಂಡದ ಒಳಗಡೆ ಹಾಕೋದು. ಸೊ ಹೀಗಿದೆ. ಈಗ ನೆಕ್ಸ್ಟ್ ಇಲ್ಲಿ ನಾನು ಸಾಮಾನ್ಯವಾಗಿ ಎಲ್ಲರೂ ನಾವೇನು ಗೋಲ್ಡ್ ತೊಗೊಂಡು ಬಂದರೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಸೊ ನೀವು ಒಂದು ವೇಳೆ ಗೋಲ್ಡ್ ಏನಾದರೂ ತೊಗೊಂಡು ಬಂದರೆ ಇಟ್ಟು ನೀವು ಪೂಜೆ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ನಾನು ಗೋಲ್ಡ್ ತೊಗೊಂಡಿದ್ದೆ, ಬಟ್ ಅಕ್ಷಯ ತೃತೀಯಾಗೆ ಅಂತ ಹೇಳಿ ತೊಗೊಂಡಿರಲಿಲ್ಲ. ಆಗಲೇ ನಾನು ಇಟ್ಟು ಪೂಜೆ ಮಾಡಿದ್ನಲ್ವ, ಹಾಗಾಗಿ ನಾನು ಸಾಮಾನ್ಯವಾಗಿ ಇಲ್ಲಿ ಇಡೋದು ಏನು ಅನ್ನೋದನ್ನು ಈಗ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನಾನು ಒಂದು 3 ವಿಳೆದೆಲೆನ ತೊಗೊಂಡಿದ್ದೀನಿ. ಆ ವಿಳೆದೆಲೆಗೂ ಈ ರೀತಿ ಅರಿಶಿನ ಕುಂಕುಮನ ಹಚ್ಕೊಳ್ಳಿ. ಹಿಂಗೆ ಕಾಣಿಸ್ತಿದೆ ಅಂತ ಹೇಳಿ ಅನ್ಕೋತೀನಿ. ನನಗೆ ಇಲ್ಲಿ ಸ್ವಲ್ಪ ಕ್ಯಾಮ್ರಾನ ಇಟ್ಕೊಂಡು ಇದು ಶೂಟ್ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಿದೆ. ನನಗೂ ಟ್ರೈ ಮಾಡಿದ್ದೀನಿ, ನಿಮಗೂ ಇದೆಲ್ಲ ಡೀಟೇಲಾಗಿ ನಾನು ತೋರಿಸ್ಕೊಡ್ಬೇಕು ಅಂತ ಹೇಳಿ. ಒಂಚೂರು ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ
ನಾನು ಹೇಳದ್ನಲ್ವ, ನಾನು ಮೇಯ್ನಾಗಿ ಇಡೋದೇನು ಅಂದರೆ ಅಕ್ಕಿ, ಉಪ್ಪು, ಹಾಗೆಯೇ ಬೇಳೆ. ಸೊ ನಾನು ನಂಬೋದು ನಮಗೆ ಚಿನ್ನ ಬೆಳ್ಳಿ ಇಲ್ಲದೆ ಇದ್ದರೂ ನಾವು ಬದುಕ್ಬೋದು, ಜೀವನ ಮಾಡ್ಬೋದು. ಆದರೆ ಮೇನ್ ಬೇಕಾಗಿರೋದು ನಮಗೆ ದವಸ ಧಾನ್ಯಗಳು, ಅಂದರೆ ಊಟ ತಿಂಡಿಗೆ ಮೇನ್ ಬೇಕಾಗಿರೋದು ಇವೆ ಅಲ್ವಾ. ಸೊ ನಾನು ಯಾವಾಗಲೂ ಅಷ್ಟೇ ವರ್ಷ ಇದನ್ನು ಹೊಸ್ದಾಗಿನೇ ತೊಗೊಂಡು ಬರ್ತೀನಿ ಮನೆಗೆ. ಅಂದರೆ ಮನೇಲಿರೋದನ್ನು ಬಳಸೋಕೆ ಹೋಗಬೇಡಿ. ನಾನು ಆಗಲೇ ಅಂದರೆ ಬ್ಲಾಗ್ ಸ್ಟಾರ್ಟಿಂಗ್ ಬಿಗಿನಿಂಗಲ್ಲೇ ಹೇಳಿದ್ದೀನಿ, ಅಕ್ಷಯ ತೃತೀಯ ದಿನ ನೀವು ಮನೆಗೆ ಗ್ರೋಸರೀಸು ತಿಂಗಳದು ಏನೇನು ನಿಮ್ಗೆ ಐಟಮ್ಸ್ ಬೇಕು ಅದನ್ನೆಲ್ಲ ತಂದ್ರೂ ಒಳ್ಳೆಯದೇ. ಒಂದು ವೇಳೆ ನೀವು ತಂದುಬಿಟ್ಟಿದ್ದೀವಿ ನಾವು ಮುಂಚೆನೇ ಅಂತಂದರೆ ಅಟ್ಲೀಸ್ಟ್ ಒಂದು kg ಇದನ್ನು ಹೊಸ್ದಾಗಿ ತೊಗೊಂಡು ಬಂದು ಇಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೆಯದು. ಸೊ ನಾನು ಇದನ್ನೇ ಫಾಲೋ ಮಾಡಿಕೊಂಡು ಬರ್ತಾ ಇರೋದು. ಸೊ ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮನ ಹಾಕ್ಬಿಟ್ಟು ಆಮೇಲೆ ನಾವು ಇದನ್ನೆಲ್ಲ ತಗೊಂಡು ನಾರ್ಮಲ್ ನಮ್ಮ ಅಡುಗೆಗಳಿಗೆ ನಾವು ಬಳಸ್ಕೊಬೋದು ಇದನ್ನು. ಸೊ ಇಷ್ಟು ನಾನೀಗ ಅಕ್ಷಯ ಕುಂಡ ರೆಡಿ ಮಾಡಿ ಅದ್ರ ಮುಂದೆ ಇಡೋದು ನಾನಿಷ್ಟೇನೆ. ಇವಾಗ ನಾವು ದೀಪ ಎಲ್ಲ ಇಟ್ಟು ಪೂಜೆ ಮಾಡೋಣ. ನಾನು ಅಂದ್ಕೊಂಡಿದ್ದೆ ಟೈಮ್ಗೆ ಕರೆಕ್ಟಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಎಲ್ಲ ಆಗಿದೆ. ಇವಾಗ ಜಸ್ಟ್ ಇನ್ನು ಪೂಜೆ ಮಾಡೋದು ಅಷ್ಟೇನೆ. ಹಾಗೆ ಇನ್ನೊಂದು ನಾನು ಹೇಳಬೇಕಿತ್ತು, ನೀವು ಏನೀಗ ಅಕ್ಷಯ ಕುಂಡ ಅಂತ ಅಂದ್ಬಿಟ್ಟು ಇಟ್ಟಿರ್ತೀವಿ ಅಲ್ವಾ, ನಾವು ಇದನ್ನು ಯಾವುದೇ ಕಾರಣಕ್ಕೂ ನಾವು ಈಗ ಪ್ರತಿ ವಾರ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಬಟ್ ಇದಕ್ಕೆ ನೀವು ಯಾವುದೇ ಕಾರಣಕ್ಕೂ ತೊಳೆಯೋದಕ್ಕೆಲ್ಲ ಹೋಗಬಾರ್ದು. ಈಗ ಒಂದು ಸತಿ ನೀವು ಈ ರೀತಿ ಮಾಡಿ ಇಟ್ಟಿದ್ದೀರಾ ಅಂತಂದಮೇಲೆ ಇದನ್ನು ನೀವು ತೊಳೆಯೋದು ಆ ಥರ ಎಲ್ಲ ಏನೂ ಮಾಡಬೇಡಿ. ಆದರೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳುವಾಗ ಬೇಕಾದರೆ ನೀವು ಇದನ್ನು ತೆಗೆದು ಪಕ್ಕಕ್ಕಿಟ್ಟು ಆಮೇಲೆ ಬೇಕಾದರೆ ಕ್ಲೀನ್ ಮಾಡ್ಕೊಬೋದು ಅದನ್ನು. ಆದರೆ ಅದನ್ನು ನೀವು ಬೈ ಮಿಸ್ಟೇಕ್ ಮರ್ತೋಗ್ಬಿಟ್ಟು, ಇಲ್ಲ ನಿಮ್ಮ ಮನೇಲಿ ನೀವು ಮಾಡ್ತೀರಾ, ಬೇರೆ ಇನ್ಯಾರಾದರೂ ಅವ್ರಿಗೆ ಗೊತ್ತಿಲ್ದಿರ ಏನಾದರೂ ತೆಗೆದು ಕ್ಲೀನ್ ಮಾಡಿಬಿಟ್ಟಿದ್ದಾರೆ, ಇಲ್ಲ ನೀವೇ ಬೈ ಮಿಸ್ಟೇಕ್ ತೆಗೆದು ಕ್ಲೀನ್ ಮಾಡಿಬಿಟ್ಟಿದ್ದೀರಾ ಅಂದರೆ ಮತ್ತೆ ಇದನ್ನು ನೀವು ಇಟ್ಟು ಪೂಜೆ ಮಾಡೋ ಹಾಗಿಲ್ಲ. ಆವಾಗ ನೀವು ಹೊಸ್ದಾಗಿ ಕುಂಡನ ಮತ್ತೆ ಇನ್ನೊಂದ್ಸತಿ ಕುಂಡನ ತಂದು ಈಗ ನಾವು ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಮಾಡಿ ನೀವು ಇಡ್ಬೋದು. ಮತ್ತು ಇನ್ನೊಂದು ಕ್ವಶನ್ ನನಗೆ ಕೇಳ್ತಾ ಇದ್ದಿದ್ದೇನೆಂದರೆ, ಇವಾಗ ಕೆಲವ್ರಿಗೆ ಇವತ್ತು ಮಾಡೋದಕ್ಕಾಗಲ್ಲ ಕೆಲವೊಂದು ರೀಸನ್ಸಿಂದ. ಸೊ ಅವರು ಬೇಕಾದರೆ ಯಾವಾಗ ಮಾಡ್ಕೋಬೋದಾ ಮಾಡ್ಕೊಳ್ಳೋಂಗಿಲ್ವಾ ಅಂತಲೂ ಕೇಳ್ತಾ ಇದ್ರಿ. ಖಂಡಿತ ಮಾಡ್ಕೋಬೋದು. ಇವತ್ತು ನೋಡಿ ಬುಧವಾರ ಇದೆ, ಇವತ್ತು ನಿಮಗೆ ಆಗಲಿಲ್ವಾ ಶುಕ್ರವಾರ ಮಾಡ್ಕೊಳ್ಳಿ. ಇಲ್ಲ ಶುಕ್ರವಾರನೂ ನಮಗೆ ಆಗಲ್ಲ ಅಂತಂದರೆ ಯಾವುದಾದ್ರೂ ಒಳ್ಳೆಯ ದಿನ, ಪೌರ್ಣಮಿ ಅಮಾವಾಸ್ಯೆ ಬರುತ್ತಲ್ವ, ಸೊ ಅಂಥ ದಿನದಲ್ಲೂ ಸಹ ನೀವು ಇದನ್ನು ಇಟ್ಟು ಮಾಡ್ಕೊಬೋದು, ತೊಂದರೆ ಇಲ್ಲ. ಒಂದು ವೇಳೆ ಅದೇ ನೀವೇನಾದರೂ ಬೈ ಮಿಸ್ಟೇಕ್ ಆಗಿ ಅದನ್ನು ತೆಗೆದ್ಬಿಟ್ಟು ತೊಳೆದ್ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಅದನ್ನು ನೀವು ಮತ್ತೆ ಅದೇ ಹೇಳೋದ್ನೆಲ್ಲ ಪೂಜೆಗೆ ಇಡೋಂಗಿಲ್ಲ ಅಂತೇಳಿ ಎಲ್ಲ ಹೊಸ್ದಾಗಿ ತೊಗೊಂಡು ಬಂದು ಮಾಡ್ಕೊಳ್ಳಿ, ಅದನ್ನೇ ಇಡಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ಕ್ವಶನ್ನು ಕೇಳ್ತಾ ಇದ್ರು, ಅಂದರೆ ಈಗ ನಾವು ಬಾಡಿಗೆ ಮನೇಲಿ ಇರ್ತೀವಿ, ಮನೆ ಶಿಫ್ಟ್ ಮಾಡ್ತಿದ್ದೀವಿ, ಸೊ ನಾವು ಯಾವ ರೀತಿ ಅಂತ ಹೇಳಿ. ಸೊ ನೀವು ಒಂದು ವೇಳೆ ಮನೆಯಲ್ಲಿ ಇರೋ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿರ್ತೀರ, ಮತ್ತೆ ಬಾಡಿಗೆ ಮನೆಗೆ ಹೋದಾಗ ಹೆಂಗಪ್ಪ ಅಂತಂದರೆ ಏನೂ ತೊಂದರೆ ಇಲ್ಲ, ಇದನ್ನು ನೀಟಾಗಿ ತಗೊಂಡೋಗಿ ನೀವು ಅಲ್ಲಿ ಇಟ್ಟು ಪೂಜೆ ಮಾಡ್ಕೊಬೋದು. ಇಲ್ಲ ನಿಮಗೆ ಸಮಾಧಾನ ಆಗಲಿಲ್ಲ ನಮಗೆ ಇದನ್ನು ಅಲ್ಲಿ ತೊಗೊಂಡೋಗಿ ಇದು ಮಾಡೋದಕ್ಕೆ ಅಂತ ಹೇಳಿ ಅನಿಸಿದ್ರೆ, ನೀವು ಹಾಲು ಕುಸ್ತೀರ ನೋಡಿ, ಅವತ್ತಿನ ದಿನ ಇದನ್ನು ಇಟ್ಟು ಪೂಜೆ ಮಾಡಿ ಆ ಮನೆ ನಿಮಗೆ ಅಕ್ಷಯವಾಗಿರಲಿ ಅಂತ ಹೇಳಿ ಬೇಡ್ಕೊಂಡು ನೀವು ಈ ಇದನ್ನು ಸ್ಟಾರ್ಟ್ ಮಾಡ್ಕೊಬೋದು. ಸೊ ಒಂದ್ಸತಿ ಮಾಡೋದು ಅಷ್ಟೇ, ಇದು ವರ್ಷಕ್ಕೆ ಒಂದ್ಸತಿ ನಾವು ಈ ರೀತಿ ಇಡೋದು ಅಷ್ಟೇ. ಮತ್ತೆ ನಮ್ಗೆ ಇದನ್ನೆಲ್ಲ ಏನೋ ಫಾಲೋ ಮಾಡಬೇಕು ಆ ಥರ ಎಲ್ಲ ಏನೂ ಇರಲ್ಲ. ನೀವು ನಾರ್ಮಲಿ ಪೂಜೆ ಮಾಡುವಾಗ ಅದಕ್ಕೂ ಸ್ವಲ್ಪ ಧೂಪ ಹಿಂಗೆ ಆಡಿಸ್ಕೊಂಡ್ರೆ ಆಯಿತು. ನೀವು ನೋಡಿರ್ತೀರ ನನ್ನ ಬ್ಲಾಗ್ಸಲ್ಲಿ ನಾನು ಮತ್ತೆ ಪದೇ ಎಲ್ಲ ಏನೂ ಅದನ್ನು ಮಾಡೋದಕ್ಕೆ ಹೋಗಲ್ಲ. ಒಂದು ವೇಳೆ ನೀವು ಸ್ಯಾಲ್ರಿ ತೊಗೊಂಡು ಬರ್ತೀರಾ, ಇಲ್ಲ ಮನೆ ರೆಂಟ್ ಬರುತ್ತೆ ಅದೇ ಹೇಳೋದ್ನಲ್ಲ ಆಗಲೇ, ಸೊ ಆ ಥರ ಎಲ್ಲ ಏನಾದರೂ ಇದ್ದಾಗ ನೀವು ನೀಟಾಗಿ ಇದನ್ನು ಎತ್ತಿ ಅದರೊಳಗಡೆ ಇಟ್ಟು ಮತ್ತೆ ಮುಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು
ಆಮೇಲೆ ನೆಕ್ಸ್ಟ್ ಡೇ ಇಲ್ಲ ಸಂಜೆನೆ ಇಲ್ಲ ನಮ್ಗೆ ಇಮಿಡಿಯೇಟ್ ಆಗಿ ಬೇಕು ಅಂದರೆ ಒಂದು 10 ನಿಮಿಷ ಇಟ್ಟು ಪೂಜೆ ಎಲ್ಲ ಆದಮೇಲೆ 10 ನಿಮಿಷ ಬಿಟ್ಟು ನೀವು ಅಮೌಂಟನ್ನು ತೊಗೊಬೋದು. ಸೊ ಆ ಥರ ಅಂದರೆ ನಾನು ಅದನ್ನು ಫಾಲೋ ಮಾಡ್ತೀನಿ. ನಾನು ಏನೇ ಒಂದು ಸಿಲ್ವರ್ ತರಲಿ, ಬೆಳ್ಳಿ ಅಂದರೆ ಗೋಲ್ಡ್ ತೊಗೊಂಡು ಬರಲಿ, ಇಲ್ಲ ನನಗೆ ಯಾವುದಾದ್ರೂ ಈಗ ರೆಂಟ್ ಅಮೌಂಟು ಆ ಥರ ಎಲ್ಲ ಏನೇ ಒಂದು ಬಂದರೂ ನಾನು ಇಟ್ಬಿಟ್ಟು ಆಮೇಲೆ ಅದನ್ನು ತೆಗೆದು ಯೂಸ್ ಮಾಡ್ಕೋತೀನಿ. ನಾನು ಅದನ್ನು ಫಾಲೋ ಮಾಡ್ತಿದ್ದೀನಿ. ನನಗೆ ಪರ್ಸ್ನಲಿ ತುಂಬಾ ಒಳ್ಳೆಯದಾಗಿದೆ. ಹಾಗಾಗಿನೇ ನಾನು ಇದ್ರ ಬಗ್ಗೆ ಹೇಳ್ತಿದ್ದೀನಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೋದು. ಒಬ್ಬೊಬ್ರ ಲೈಫಲ್ಲಿ ಒಂದೊಂದು ಥರ ಇರತ್ತೆ. ನನಗೆ ಯಾವತ್ತೂ ಅಷ್ಟೇ ನಾನು ದೇವ್ರ ಪೂಜೆಗಳನ್ನ ತುಂಬ ಸಿಂಪಲ್ಲಾಗೆ ಮಾಡೋದು ಇಷ್ಟಪಡ್ತೀನಿ. ಹೆವಿಯಾಗಿ ನಾನು ಮಾಡೋದು ಇಲ್ಲ, ನನಗೆ ಬರೋದು ಇಲ್ಲ. ಮತ್ತು ನನಗೆ ಬರದೇ ಇರೋದನ್ನೆಲ್ಲ ನನಗೆ ಸುಮ್ಮನೆ ಮಾಡೋದಕ್ಕೆ ಭಯನೂ ಇರತ್ತೆ, ಯಾಕಂದರೆ ತಪ್ಪು ಮಾಡಿಬಿಡ್ತೀನ ಅಂತ ಹೇಳಿ. ಬಟ್ ನಾನು ಯಾವಾಗೂ ಅಂದ್ಕೊಳ್ಳೋದು ಒಂದೇನೆ, ಶ್ರದ್ಧೆ ಭಕ್ತಿಯಿಂದ ನಾವು ಏನು ಮಾಡ್ತೀರಾ ದೇವ್ರಿಗೆ ಕೈ ಮುಗಿದು ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ತೀರಾ, ಬೇರೆಯವ್ರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಒಳ್ಳೆ ಮನಸ್ಸಿಂದ ನಾವು ಬಯಸಿದ್ದೀವಿ ಅಂದರೆ ಖಂಡಿತ ಅಮ್ಮನವರೇ ಆಗಲಿ ದೇವರೇ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಸೊ ನನಗೆ ಗೊತ್ತಿರೋವಂಥ ಸಿಂಪಲ್ ಪೂಜೆಗಳನ್ನ ಮಾಡಿಕೊಂಡು ಇರ್ತೀನಿ. ಆದರೆ ನನಗೆ ಪೂಜೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಆದರೆ ಅದೇ ಹೇಳೋದ್ನಲ್ವ, ಗೊತ್ತಿಲ್ಲದೆ ಇರೋದನ್ನೆಲ್ಲ ನನಗೆ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಭಯ ಇದೆ ಅಷ್ಟೇ. ಸೊ ಇಷ್ಟ ಆಗಿದೆ. ಈಗ ನಾನು ಸ್ವಲ್ಪ ನೈವೇದ್ಯ ಮಾಡ್ಕೊಂಡ್ಬಿಡ್ತೀನಿ. ಸಿಂಪಲ್ಲೇ ಇವತ್ತು ಏನು ಮಾಡ್ತಾ ಇಲ್ಲ, ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೈವೇದ್ಯಕ್ಕೂ ಅಷ್ಟೇ ನೀವು ಬೆಲ್ಲದನ್ನ ಮಾಡ್ಕೊಬೋದು. ಇಲ್ಲ ನಮಗೆ ಬೆಲ್ಲದನ್ನ ಆಗೋದಿಲ್ಲ ಅಂದರೆ ಅವಲಕ್ಕಿ ಬೆಲ್ಲ ಹಾಕಿ ಬಾಳೆಹಣ್ಣು ಹಾಕಿ ಮಾಡ್ಕೊಳ್ಳಿ. ಇಲ್ಲ ನಮಗೆ ಅದೂ ಇಲ್ಲ ಅಂತಂದರೆ ನೀವೊಂದು ಗ್ಲಾಸಲ್ಲಿ ಹಾಲನ್ನು ಇಟ್ಟಾದ್ರೂ ನೀವು ಪೂಜೆ ಮಾಡ್ಕೊಬೋದು, ಅದು ಏನು ತೊಂದರೆ ಇಲ್ಲ. ಪೂಜೆ ಎಲ್ಲ ಆಯಿತು. ನಾನು ಯಾವ ಟೈಮ್ ಅಂದ್ಕೊಂಡಿದ್ನೋ ಆ ಟೈಮ್ಗೆ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇನ್ನು ನಿಮ್ಮೆಲ್ಲರ ಜೀವನದಲ್ಲಿ ಈ ಅಕ್ಷಯ ತೃತೀಯ ಅಷ್ಟೈಶ್ವರ್ಯ, ಆರೋಗ್ಯ, ಆಯುಷು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ಇನ್ನೊಂದು ವಿಚಾರನ ಮರ್ತಿದ್ದೆ. ನನಗೆ ಆಗಲೇ ಹೇಳ್ದಂಗೆ ಅಕ್ಷಯ ತೃತೀಯ ಪೂಜೆದು ಕೆಲವೊಂದೆಲ್ಲ ಕಮೆಂಟ್ಸಲ್ಲಿ ಕ್ವಶನ್ಸ್ ಕೇಳ್ತಿದ್ದಾರೆ. ಸೊ ಸಾಧ್ಯವಾದಷ್ಟು ನೆನಪಿರೋದು ಹೇಳ್ತಿದ್ದೆ ನಾನು. ಇನ್ನೊಂದು ಕ್ವಶನ್ ಏನಂದರೆ, ಇವಾಗ ನಾವು ಕುಂಡದಲ್ಲಿ ಉಪ್ಪೆಲ್ಲ ಸ್ಥಾಪನೆ ಮಾಡಿ ಇಟ್ಟಿರ್ತೀವಿ ಅಲ್ವಾ. ಸೊ ಉಪ್ಪು ಅನ್ನೋದು ಸ್ವಲ್ಪ ಇದಾಗ್ಬಿಡತ್ತೆ, ಈಚೆ ಎಲ್ಲ ಸ್ವಲ್ಪ ತ್ಯಾವ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕೆಲವರು ಹೇಳ್ತಾ ಇದ್ರಿ ಕಮೆಂಟ್ಸಲ್ಲಿ ನೀವು. ಸೊ ಒಂದು ವೇಳೆ ಆ ಥರ ಆಗಿದೆ ಅಂತಲೇ ಇಟ್ಕೊಳ್ಳಿ. ನೀವು ಈ ಥರ ಇಟ್ಟಾಗ ಆ ಥರ ಒಂದು ವೇಳೆ ಏನಾದರೂ ಆದರೆ ನೀವೇನು ಮಾಡ್ಬೋದು ಅಂದರೆ ಆ ಉಪ್ಪನ್ನು ತೆಗೆದುಬಿಟ್ಟು ಮತ್ತೆ ಆ ಕುಂಡಕ್ಕೆ ಅರಿಶಿನ ಕುಂಕುಮನ ಹಚ್ಚಿ ಹೊಸದಾಗಿ ಉಪ್ಪನ್ನು ಹಾಕಿ ನೀವು ಪೂಜೆ ಮಾಡ್ಕೋಬೋದು. ಆದರೆ ಯಾವುದೇ ಕಾರಣಕ್ಕೂ ತೊಳೆಯಕ್ಕೆ ಹೋಗಬೇಡಿ. ಅದೇ ಬೈ ಮಿಸ್ಟೇಕ್ ನೀವು ತೊಳೆದಿದ್ದೀರಾ ಅಂದರೆ ಆ ಕುಂಡನ ಇಡಬೇಡಿ, ಮತ್ತೆ ಹೊಸ ಕುಂಡನ ತಂದು ನೀವು ಪೂಜೆ ಮಾಡಬೇಕಾಗತ್ತೆ. ಸೊ ಅಷ್ಟೇ ಸಿಂಪಲ್ಲಾಗಿ ಇರತ್ತೆ. ಮತ್ತು ಕೆಲವೊಂದು ವರ್ಡ್ಸ್ ಏನಾದರೂ ನಾನು ರಿಪೀಟ್ ಆಗಿ ಹೇಳಿದರೆ ಸಾರಿ, ಯಾಕಂದರೆ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನು ಹೇಳಿದ್ದೀನಿ ಏನು ಹೇಳಿಲ್ವೋ ಅಂತ ಹೇಳಿ. ಬೈ ಮಿಸ್ಟೇಕ್ ನಾನು ರಿಪೀಟಾಗಿ ಹೇಳಿರ್ಬೋದು ಸುಮಾರು ಮಾತುಗಳನ್ನ. ಹಾಗಾಗಿ ಇನ್ನೇನಾದರೂ ನಾನು ಬಿಟ್ಟಿದ್ದೀನಿ, ಇನ್ನೂ ಏನಾದರೂ ನಿಮಗೆ ಡೌಟ್ ಇದೆ, ಕೇಳಬೇಕು ಬಿಟ್ಟಿದ್ದೀನಿ ಅಂತ ಹೇಳಿ ಅನಿಸಿದ್ರೆ ನೀವು ನನಗೆ ಅದನ್ನು ಕಮೆಂಟಲ್ಲಿ ಕೇಳ್ಬೋದು. ಈಗ ನಾನು ಇದನ್ನು ಇವತ್ತು ಎಲ್ಲ ನಾನು ತೆಗಿಯೋದಿಲ್ಲ, ನಾಳೆ ಬೆಳಿಗ್ಗೆ ಇದನ್ನು ತೆಗೆದಿಡ್ತೀನಿ. ಇಲ್ಲ ಒಂದು ವೇಳೆ ನಾವು ಎಲ್ಲಾದರೂ ಹೊರಗಡೆ ಹೋಗ್ತೀವಿ, ಮನೇಲಿ ಇರೋದಿಲ್ಲ, ಹೊರಗಡೆ ಹೋಗ್ತಿದ್ದೀವಿ ಅಂತ ಹೇಳಿದಾಗ ನಾವು ಬೇಕಾದರೆ ಸಂಜೆ ಗೋಧೂಳಿ ಟೈಮಲ್ಲಿ ಮತ್ತೆ ಪೂಜೆ ಮಾಡ್ತೀವಲ್ವ, ಆ ಟೈಮಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಎಲ್ಲಿ ಬೇಕೋ ಅಲ್ಲಿ ಅದನ್ನು ಎತ್ತಿಡ್ಬೋದು. ಸೊ ನಾನು ಸಾಮಾನ್ಯವಾಗಿ ಈ ಸೈಡ್ ಇಲ್ಲಿ ಲೆಫ್ಟಲ್ಲಿ ಇಟ್ಟಿರ್ತೀನಿ. ನೀವು ನೋಡಿರ್ಬೋದು ನನ್ನ ವ್ಲಾಗ್ಸಲ್ಲಿ. ಈಗ ಅಲ್ಲಿ ಖಾಲಿನೇ ಇದೆ ಪ್ಲೇಸು, ಯಾಕಂದರೆ ಹೋದ ವರ್ಷ ಇಟ್ಟಿದ್ದು ಕುಂಡ ನಾನು ತೆಗ್ದಿದ್ದೀನಲ್ವ, ಹಾಗಾಗಿ.
ಸೊ ಈಗ ನಾನು ಆದರೆ ಅದೇ ನಾನು ಬೆಳಿಗ್ಗೆ ಅಂತಲೇ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನಾವು ಎಲ್ಲಾದರೂ ಸಡನ್ನಾಗಿ ಹೋಗಬೇಕು ಅಂತ ಅನ್ಸಿದ್ರೆ ಎಲ್ಲೂ ಹೋಗೋದಿಲ್ಲ. ಅಕಸ್ಮಾತ್ ಇದ್ದರೆ ನಾನು ಸಂಜೆನೇ ಅದನ್ನು ತೆಗೆದಿಡ್ತೀನಿ. ಮತ್ತು ಅದರಲ್ಲಿ ಇಟ್ಟಿರೋ ಅಂಥ ಅಮೌಂಟು ಅಷ್ಟೇ ನಾನು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅದನ್ನು ತೆಗೆದಿಡ್ತೀನಿ. ಸೊ ಇಷ್ಟು ಇದೆ ಅಕ್ಷಯ ತೃತೀಯ ಪೂಜೆ. ಸೊ ಇನ್ನು ಆಗಲೇ ಹೇಳ್ದಂಗೆ ಇನ್ನೇನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ಕೇಳಿ, ಖಂಡಿತ ನಾನು ಅದಕ್ಕೆಲ್ಲ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಅಂತೂ ಪಡ್ತೀನಿ. ಇನ್ನು ಮತ್ತೊಮ್ಮೆ ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೋತೀನಿ. ಮತ್ತು ಇನ್ನೂ ಒಂದು ನಾನು ಹೇಳಬೇಕಿತ್ತು, ಏನಂದರೆ ಈ ಅಕ್ಷಯ ತೃತೀಯಗೆ ನಾನು ಯಾವಾಗಲೂ ಅಷ್ಟೇ ಈ ಥರ ಹೇಳಿಬಿಟ್ಟು ಆಮೇಲೆ ಇನ್ನೊಂದು ವಿಚಾರ ಆದರೆ ಆಮೇಲೆ ನನಗೆ ಸ್ವಲ್ಪ ನೆನಪಾಗತ್ತೆ, ಅದನ್ನು ಮರ್ತೋದೆ ಅಂತ ಹೇಳಿ ಸಾರಿ. ಈ ಅಕ್ಷಯ ತೃತೀಯಗೆ ಸಾಮಾನ್ಯವಾಗಿ ಸುಮಾರು ಜನ ಒಳ್ಳೊಳ್ಳೆ ಕೆಲಸಗಳನ್ನ ಶುರು ಮಾಡ್ಕೋತಾ ಇರ್ತಾರೆ. ಕೆಲವರು ಗೃಹ ಪ್ರವೇಶ ಮಾಡ್ತಾರೆ, ಕೆಲವರು ಹೊಸ್ದಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಮಾಡ್ತಾರೆ. ಈ ರೀತಿ ಪ್ರತಿಯೊಬ್ಬರದು ಒಂದೊಂದು ಹೊಸ್ದಾಗಿ ಏನಾದರೂ ಅಂದರೆ ಇವಾಗ ವೆಹಿಕಲ್ ತೊಗೊಳ್ಳೋರಾಗಿರ್ಬೋದು ತೊಗೊಳ್ತಾರೆ, ಅದೇ ಚಿನ್ನ ಬೆಳ್ಳಿ ಈ ರೀತಿ ತುಂಬ ಅವ್ರವ್ರದ್ದೇ ಆದ ಒಂದು ಶುಭ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಸೊ ಈ ಅಕ್ಷಯ ತೃತೀಯಗೆ ನಾನು ಸಹ ಒಂದು ಕೆಲಸನ ಪ್ರಾರಂಭ ಮಾಡ್ತಿದ್ದೀನಿ. ಅದು ಏನು ಅನ್ನೋದನ್ನ ನಾನು ಕಮಿಂಗ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದೇ ವ್ಲಾಗಲ್ಲಿ ಹಾಕಿದ್ದೀನಿ ಅಂದರೆ ತುಂಬ ದೊಡ್ಡದಾಗ್ಬಿಡತ್ತೆ. ಬಟ್ ನನಗೇನಂದರೆ ಈ ವ್ಲಾಗು ಜಸ್ಟ್ ಅಕ್ಷಯ ತೃತೀಯ ಪೂಜೆ ಬಗ್ಗೆ ಮಾತ್ರನೇ ಇರಬೇಕಿತ್ತು. ಸೊ ಹಾಗಾಗಿ ನಾನು ಅದನ್ನು ಮತ್ತೊಂದು ವ್ಲಾಗಲ್ಲಿ ಅಪ್ಡೇಟ್ ಕೊಡ್ತೀನಿ ಏನು ಅಂತ ಹೇಳಿ. ಸೊ ಆಗಲೇ ಹೇಳ್ದಂಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಎಲ್ಲ ಅಷ್ಟೈಶ್ವರ್ಯ ಆರೋಗ್ಯ ಎಲ್ಲ ಕೊಡಲಿ ಭಗವಂತ ಅಂತ ಕೇಳ್ಕೊತ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.